ಆಹಾಹಾಹಾ ಇತ್ತೀಚೆಗೆ ಬಹಳ ಹಲ್ಚಲ್ ಮಾಡ್ತಿರುವಂತಹ ಒಂದು ಅಮೇಝಿಂಗ್ ಪ್ರಾಡಕ್ಟ್, ಈಗಷ್ಟೇ 10 ಸ್ಯಾಶೆಟ್ ಬಾಕ್ಸ್ನಲ್ಲಿ ಕೂಡ ನಮ್ಮ ಲಾಂಚ್ ಆಗಿರುವಂಥ ಒಂದು ಲಿಫ್ಟ್ ಆಫ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಇದ್ರ ಬಗ್ಗೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಮತ್ತು ಇದರಲ್ಲಿ ಏನೇನಿದೆ ಏನೇನು ಕತೆ ಎಲ್ಲನೂ ಕೂಡ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಸೊ ಯಾರೇನು ನೋಡಿರೋ ಲೈಬ್ರರಿ ಇರುತ್ತೆ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸು ಕೂಡ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಂದಿಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾನ ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಮಾಡ್ಕೋಬೇಕು, ಹಾಗೆ ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೋಬೇಕು ಅನ್ನೋ ನಿಮ್ಗೆ ಆಸೆ ಇತ್ತು ಅಂತ ಹೇಳಿದ್ರೆ, ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ನ ಕೂಡ ಇನ್ನೂ ಕೂಡ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಅದರ ಕ್ವಾಲಿಟಿನ, ದಯವಿಟ್ಟು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ ಇದು ಪಾಸಿಟಿವ್ನ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಪಾಸಿಟಿವ್ ಅಮೇಝಿಂಗ್ ಟೇಸ್ಟ್, ಸೂಪರ್ ಆಗಿರೋಂಥ ವಾಟರ್ ಮಿಲನ್ ಫ್ಲೇವರ್ಲಿ ಇದು ಅವೈಲೇಬಲ್ ಇದೆ. 30 ಸ್ಯಾಶೆಟ್ 10 ಸ್ಯಾಶೆಟ್ ಬಾಕ್ಸ್ನಲ್ಲಿ ಇದೆ. ಇದು ವರ್ಕೌಟ್ ಟೈಮಲ್ಲಿ ತೊಗೊಳ್ಳೋದ್ರಿಂದ ನಿಮ್ಮ ಎಂಡ್ಯೂರೆನ್ಸ್ ಲೆವೆಲ್ ಆಗಿರಲಿ ಅಥವಾ ನಿಮ್ಮ ಎಫಿಷಿಯನ್ಸಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ರೆಪಿಟೇಷನ್, ಏನು ವರ್ಕೌಟ್ ಮಾಡೋ ರೆಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ರಿಕವರಿ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಮೆಂಟಲ್ ಅಲರ್ಟ್ನೆಸ್ಸು ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಓವರಾಲ್ ನಿಮ್ಮ ಮೆಟಬಾಲಿಸಮ್ಗೆ ಇದು ಇಂಡೈರೆಕ್ಟ್ಲಿ ಸಪೋರ್ಟ್ ಕೂಡ ಮಾಡುತ್ತೆ. ಮತ್ತು ವೆಯ್ಟ್ ಲಾಸ್ ಕೂಡ ಇದು ನಿಮ್ಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ಸೂಪರ್ ಎನರ್ಜಿ ಡ್ರಿಂಕ್ ಅಂತಲೇ ಕರಿಬೋದು. ಇದು ಬರೀ ಸ್ಪೋರ್ಟ್ಸ್ ಪರ್ಸನ್ ಅಂತಲ್ಲ ಅಥವಾ ವರ್ಕೌಟ್ ಮಾಡಿದ್ರೆ ತೊಗೋಬೇಕು ಹಾಗೇನಿಲ್ಲ, ಇದನ್ನ ಯಾರು ಬೇಕಾದ್ರೂ ತೊಗೋಬೋದು ಅಡಲ್ಟ್ಸು. ಸೊ ಹಂಗಾಗಿ ಇದು ನನ್ನ ಫೇವ್ರೆಟ್ ಸ್ಯಾಶೆಟ್ಗಳಲ್ಲಿ ಒಂದು. ಇದನ್ನ ಎವ್ರಿ ಡೇ ತೊಗೊಳ್ತೀನಿ, ಒಂದು ಸ್ಯಾಶೆಟ್ ಮಾತ್ರ ತೊಗೊಳ್ತೀನಿ, ಬಿಕಾಸ್ ನಾನು ಹರ್ಬಲ್ ಕಂಟ್ರೋಲ್ ಮತ್ತು ಫ್ರೆಶ್ ಎಲ್ಲನೂ ತೊಗೊಳೋದ್ರಿಂದ. ಸೊ ಇದು ನಾನು ಒಂದು ಸ್ಯಾಶೆಟ್ ಮಾತ್ರನೇ ತೊಗೊಳ್ತೀನಿ. 2-3 ತೊಗೊಳಕ್ಕೆ ಇಷ್ಟ ನಿಜ, ಬಟ್ 2-3 ತೊಗೊಳಕ್ಕಾಗಲ್ಲ. ಓವರ್ ಕೆಫೆನ್ ಆಗಬಾರ್ದು, ಬಿಕಾಸ್ ಹರ್ಬಲ್ ಕಂಟ್ರೋಲ್ ಕೆಫೆನ್ ಇರುತ್ತೆ, ಫ್ರೆಶ್ನಲ್ಲಿ ಕೆಫೆನ್ ಇರುತ್ತೆ, ಇದರಲ್ಲಿ ಕೂಡ ಕೆಫೆನ್ ಇರುತ್ತೆ. ಸೊ ಓವರ್ ಕೆಫೆನ್ ಕೂಡ ಅಷ್ಟು ಒಳ್ಳೆಯದಲ್ಲ. ಸೊ ಹಂಗಾಗಿ ಒಂದು ಸ್ಯಾಶೆಟ್ನ ಮಾತ್ರ ನಿಮಗೂ ರೆಕಮೆಂಡ್ ಮಾಡ್ತೀನಿ, ನಾನು ಸ್ವತಃ ರೆಕಮೆಂಡ್. ಅಫ್ಕೋರ್ಸ್ ಕಂಪ್ನಿ ಕೂಡ ಒಂದು ಸ್ಯಾಶೆಟ್ ಮಾತ್ರ ನನಗೆ ರೆಕಮೆಂಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಲೈಟಾಗಿರುತ್ತೆ ಸ್ವೀಟು, ವಾಟರ್ ಮಿಲನ್ ಫ್ಲೇವರ್ ಏನಾರ ಜ್ಯೂಸ್ ಕುಡ್ದಿರೋರಿಗೆ ನಿಮಗೆ ಗೊತ್ತಿರುತ್ತೆ, ಇದು ಸಿಮಿಲರ್ ಟೇಸ್ಟ್ ಹಾಗೇ ಇರುತ್ತೆ. ಈಸಿ ಟು ಕ್ಯಾರಿ, ಇದು ಬಾಕ್ಸಲ್ಲಿ ಬರುತ್ತೆ, ನಿಮಗೆ ವೇಸ್ಟೇಜ್ ಆಗುತ್ತೆ, ಹಳ್ಸೋಗುತ್ತೆ, ಹಾಗೆಲ್ಲ ಏನು ಭಯಪಡೋಂಗಿಲ್ಲ, ಆರಾಮಾಗಿ ಇಟ್ಕೋಬೋದು. ಸೊ ನೀವು ಹೊರಗಡೆ ಹೋದಾಗ, ಸ್ವೆಟ್ ಆದಾಗ ಅಥವಾ ಜಾಸ್ತಿ ಏನಾದ್ರು ವರ್ಕೌಟ್ ಮಾಡಿದಾಗೆಲ್ಲ ಓವರ್ ಕೆಲಸಗಳು ಏನಾರ ಮಾಡಿದಾಗ ಅವಾಗೂ ಕೂಡ ಇದನ್ನ ತೊಗೋಬಹುದು. ನೀರಿಗೆ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಗ್ಲಾಸ್ ತೊಗೊಂಡು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಸಿಪ್ ಬೈ ಸಿಪ್ ಕನ್ಸ್ಯೂಮ್ ಮಾಡ್ತಾರೆ, ಸೂಪರಾಗಿ ನಿಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವೇನು ಕೆಲಸ ಮಾಡ್ತೀರೋ ಅದು ಇನ್ನೂ ಕೂಡ ಪೊಟೆನ್ಷಿಯಲಿಟಿ ಎಂಥೂಸಿಯಸ್ಟಿಕ್ ಆಗಿ ಮಾಡೋದು ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳು, ಗರ್ಭಿಣಿ ಹೆಂಗಸರುಗಳು ಆದಷ್ಟು ಇದನ್ನ ಪರ್ಸನಲೈಸೇಷನ್ ಮಾಡಿಕೊಂಡು ತೊಗೊಳ್ಳಿ, ಅದು ಬೆಟರ್ ಆಪ್ಷನ್. ನಿಮ್ಮ ಕೋಚ್ ಕೂತ್ಕೊಂಡು ಮಾತಾಡಿ ಇದನ್ನ ಹೇಗೆ ತೊಗೋಬೇಕು, ಏನು ಮಾಡಬೇಕು ನೆಕ್ಸ್ಟು, ಬಿಕಾಸ್ ನೀವು ಫ್ರೆಶ್ ಹರ್ಬಲ್ ಕಂಟ್ರೋಲ್ ಅಥವಾ ಬೇರೆ ಬೇರೆ ಸಪ್ಲಿಮೆಂಟೇಷನ್ಸ್ ಅಥವಾ ಮೆಡಿಕಲ್ ಸಪ್ಲಿಮೆಂಟ್ಸ್ಗಳು ಏನೋ ತೊಗೊಳ್ತಿದ್ರೆ ಇದನ್ನು ನಿಮ್ಮ ಕೋಚ್ ಜೊತೆ ಕೂತ್ಕೊಂಡು ಮಾತಾಡಿ ನಂತರ ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು ಅಂತಲೇ ಹೇಳ್ಬಹುದು. ಇದಿದೆ, ಹೇಳಿದೆ, ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ ಎಲ್ಲ ಹೇಳ್ಬಿಟ್ಟೆ. ಸೊ ಇದನ್ನ ಎಲ್ಲಿ ತೊಗೋಬೇಕು ಅಂತ ಹೇಳಿ ಎಲ್ಲದರಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಯಾರೋ ಕೊಡ್ತಾರೆ, ಅವ್ರು ಯಾರೋ ಕೊಟ್ಟರು, ಇವ್ರು ಯಾರೋ ಕೊಟ್ಟು ತೊಗೊಳಕ್ಕೆ ಹೋಗಬೇಡಿ. ಸೊ ಒರಿಜಿನಲ್ ಪ್ರಾಡಕ್ಟ್ಸು ವಿತ್ ಬಿಲ್, ಪ್ರಾಪರ್ ಕೋಚಿಂಗ್ ಕರೆಕ್ಟಾಗಿದ್ದರೆ ಮಾತ್ರ ಅಲ್ಲೇ ತೊಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.